ಹೆಣ್ಣನ್ನು ಜಗನ್ಮಾತೆ ಎಂದು ಕಾಣುವ ಸಂಸ್ಕೃತಿ ನಮ್ಮದು. ಪ್ರಾಚೀನ ಕಾಲದಿಂದಲೂ ಹೆಣ್ಣನ್ನು ಅತ್ಯಂತ ಪೂಜನೀಯವಾಗಿ ಕಾಣಲಾಗುತ್ತಿತ್ತು. ಹೆಣ್ಣಿಗೆ ಅತಿಯಾದ ಸ್ವಾತಂತ್ರ್ಯವಿತ್ತು. ಇವತ್ತಿಗೂ ಹೆಣ್ಣನ್ನು ಅಷ್ಟೇ ಗೌರವದಿಂದ ಕಾಣುತ್ತೇವೆ. ಅರಿಸಿನ ಕುಂಕುಮ ಬಾಗಿನ ಕೊಟ್ಟು ಮಾತೆ ಎಂದೇ ಭಾವಿಸಿ ಗೌರವಿಸುತ್ತೇವೆ. ಯಾಕೆಂದರೆ ಹೆಣ್ಣು ಜೀವ ವಿಜ್ಞಾನದ ದೃಷ್ಟಿಯಿಂದಲೂ ಹೆಣ್ಣು ಪರಿಪೂರ್ಣಳು. ಪುರುಷ ಯಾವತ್ತಿಗೂ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯವಿಲ್ಲ. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದಾಗಲೂ ಕೂಡ ಹೆಣ್ಣಲ್ಲಿ ಇರುವಂತಹದ್ದು XX ಕ್ರೋಮೋಜೋಮ್ಗಳು, ಪುರುಷನಲ್ಲಿ X ಮತ್ತು Y ಕ್ರೋಮೋಜೋಮ್ಗಳು. ಅಂದರೆ ಪುರುಷನಲ್ಲಿ ಅರ್ಧ ಭಾಗ ಸ್ತ್ರೀ ಅಂಶವೇ ಕಂಡುಬರುತ್ತೆ. ಇದೇ ಕಾರಣಕ್ಕೆ ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆದರು. ಸೃಷ್ಟಿಯ ಮೂಲ ಪದವನ್ನು ಅರ್ಥೈಸುವಾಗ ಯಾವುದು ವ್ಯಕ್ತವಾಗುತ್ತೋ ಅದು ಸೃಷ್ಟಿ, ಯಾವುದು ವಿಕಸನಗೊಳ್ಳುತ್ತೋ ಅದು ಪ್ರಕೃತಿ. ಇದೇ ಕಾರಣಕ್ಕೆ ಪ್ರಕೃತಿಯನ್ನು ಸ್ತ್ರೀತತ್ವಕ್ಕೆ ಹೋಲಿಸಲಾಯಿತು. ಇದೇ ಕಾರಣಕ್ಕೆ ಸ್ತ್ರೀಯನ್ನು ಶಕ್ತಿ ಎಂದರು. ಅದೇ ಶಕ್ತಿಯನ್ನು ಆದಿಶಕ್ತಿ ಜಗನ್ಮಾತೆ ಎಂದು ಕರೆದರು. ಯಾವುದೇ ಸ್ತ್ರೀ ಆದರೂ ಶಕ್ತಿ ಸ್ವರೂಪಳೆ ಮತ್ತು ಅವಳೇ ಮಾತೆಯೂ ಕೂಡ. ಶರೀರವೆಂಬುದು ಪರಬ್ರಹ್ಮನ ಕೋಶ. ಈ ಶರೀರದೊಳಗೆ ಪರಬ್ರಹ್ಮನ ಅಂಶವೇ ಆಗಿರುವ ಅಂತರಾತ್ಮನಿದ್ದಾನೆ. ಒಂದರ್ಥದಲ್ಲಿ ಇದನ್ನು ಪುರುಷ ತತ್ವದ ಜೀವಾತ್ಮನ ಘಟಕ ಎನ್ನಬಹುದು. ಪ್ರತಿಯೊಂದು ಜೀವಾತ್ಮನ ಬಯಕೆಯು ಪರಬ್ರಹ್ಮನನ್ನು ಸೇರುವುದೇ ಆಗಿದೆ. ಈ ಜೀವಾತ್ಮಗಳು ಪರಬ್ರಹ್ಮನಿಂದಲೇ ಹುಟ್ಟಿದ್ದಾದರೂ ಕೂಡ ಶರೀರವನ್ನು ತ್ಯಜಿಸಿದಾಗ ಅನ್ನಮಯವಾದ ಶರೀರ, ಇಂದ್ರಿಯ, ಪ್ರಾಣ, ಮನಸ್ಸು ನಾಶವಾಗುತ್ತೆ. ಆದರೆ ಇದರಿಂದ ಉತ್ಪನ್ನವಾದ ಜ್ಞಾನ ಕರ್ಮಗಳ ಫಲಗಳ ಸೂಕ್ಷ್ಮ ಸ್ವರೂಪಗಳನ್ನು ಮನಸ್ಸಿನ ಮೂಲಕ ಸಾಗಿಸಿ ಬುದ್ಧಿಯಲ್ಲಿ ಸಂಗ್ರಹವಾಗುತ್ತೆ. ಇವುಗಳ ಹಂಬಲದ ಆಧಾರದ ಮೇಲಿಂದ ಪುನಃ ಹೊಸ ಶರೀರ ಪ್ರಾಣ ಮತ್ತು ಇಂದ್ರಿಯಗಳಿಗೆ ಹಾತೊರೆದು ಮತ್ತೊಂದು ಶರೀರ ಸೇರಿಕೊಳ್ಳುತ್ತೆ. ಈ ಕಾರಣಕ್ಕೆ ಜೀವಾತ್ಮವು ಜನನ ಮರಣಗಳ ಚಕ್ರದೊಳಗೆ ಸುತ್ತುತ್ತಲೇ ಇರಬೇಕಾಗಿ ಬರುತ್ತೆ. ಈ ಅವಸ್ಥೆಯಿಂದ ಹೊರಬಂದು ಅಮೃತತ್ವವನ್ನು ಪಡೆಯಲಿಕ್ಕೆ ನಮ್ಮ ಪೂರ್ವಜರು ಹಲವಾರು ಮಾರ್ಗಗಳನ್ನು ಕಂಡುಕೊಂಡರು. ಈ ಪ್ರಕೃತಿಯೊಳಗಿನ ನಮ್ಮ ಸಂಬಂಧವನ್ನು ನಾವು ಅರಿತುಕೊಳ್ಳುವುದಿಲ್ಲ. ನಮ್ಮ ಉದ್ದೇಶ ಸಾಧನೆಗೋಸ್ಕರ ನಮ್ಮ ಸೇವೆ ಮಾಡುವಂತೆ ಪ್ರಕೃತಿಯನ್ನು ಬಲಾತ್ಕರಿಸುತ್ತೇವೆ. ಪ್ರಕೃತಿ ಶಕ್ತಿಯನ್ನು ಬಳಸಿಕೊಳ್ಳುತ್ತೇವೆ. ಪ್ರಕೃತಿ ಮಾನವನ ಇಚ್ಛೆಗೆ ವಿಧೇಯವಾಗಿ ನಡೆದುಕೊಳ್ಳುತ್ತೆ. ಕಾರಣ ಇಷ್ಟೇ, ಆತ್ಮ ಎನ್ನುವುದು ಪ್ರಕೃತಿಗಿಂತಲೂ ಶಕ್ತಿಶಾಲಿಯಾದ ಇನ್ನೊಂದರೊಡನೆ ಒಂದಾಗಿದೆ. ಮಾನವನ ದಬ್ಬಾಳಿಕೆ ಅತಿಯಾದಾಗ ಪ್ರಕೃತಿ ಕೂಡ ಮಾನವನನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತೆ. ಇದರ ಪರಿಣಾಮವೇ ಪ್ರಕೋಪಗಳು, ವಿಕೋಪಗಳು. ಆದರೂ ನಾವು ಇದನ್ನು ಅರ್ಥ ಮಾಡಿಕೊಳ್ಳುವ ಗೋಜಿಗೆ ಹೋಗುವುದಿಲ್ಲ. ಸಕಲ ಚರಾಚರ ಸೃಷ್ಟಿಯ ಅಸ್ತಿತ್ವದ ಮೂಲ ಸತ್ವಗಳು ಮತ್ತು ಈ ಅಸ್ತಿತ್ವಕ್ಕೆ ಅವಶ್ಯವಾದ ಕಾರಣೀಭೂತವಾದ ದಿವ್ಯ ವಿಶ್ವ ಪ್ರಜ್ಞೆ, ಇದು ಬ್ರಹ್ಮಾಂಡ ಮತ್ತು ಪಿಂಡಾಂಡದಲ್ಲಿ ಸ್ಥೂಲ ರೂಪದಲ್ಲಿ ಮತ್ತು ಸೂಕ್ಷ್ಮ ಸ್ವರೂಪದಲ್ಲಿ ಅಸ್ತಿತ್ವದಲ್ಲಿದೆ. ಅಂದರೆ ಬ್ರಹ್ಮಾಂಡದಲ್ಲಿರುವುದೆಲ್ಲವೂ ಪಿಂಡಾಂಡದಲ್ಲಿದೆ. ಈ ಜೀವ ಜಗತ್ತನ್ನು ಗಮನಿಸಿದಾಗ ವಿಶ್ವದ ದಿವ್ಯ ಪ್ರಜ್ಞೆ ಜೀವಿಗಳಲ್ಲಿ ಪ್ರಾಣ ಶಕ್ತಿಯಾಗಿ ಪ್ರಕಟವಾಗಿದ್ದು ಕಂಡುಬರುತ್ತೆ. ಜೀವಿಗಳಲ್ಲಿ ಹುಟ್ಟು ಸಾವುಗಳ ಈ ಪ್ರಕ್ರಿಯೆ ಸಕ್ರಿಯವಾಗಿದೆ. ಕಾರಣ ನಮ್ಮ ಅಜ್ಞಾನ. ನಮ್ಮ ಅಜ್ಞಾನದ ಛಾಯೆಯಿಂದ ಮತ್ತು ಜ್ಞಾನದ ಅಭಾವದಿಂದ ನಾವು ಈ ಜನನ ಮರಣಗಳ ಚಕ್ರದಲ್ಲಿ ಸುತ್ತುತ್ತಲೇ ಇರುತ್ತೇವೆ. ಆತ್ಮನೋ ದರ್ಶನೇನ ಶ್ರವಣೇನ ಮತ್ಯ ವಿಜ್ಞಾನೇ ಇದಂ ಸರ್ವವಿದಿತಂ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಸರ್ವ ಎಂದರೆ ನಾವು ಯಾವುದೆಲ್ಲವನ್ನೂ ಇದೆ ಎಂದು ತಿಳಿದುಕೊಂಡಿದ್ದೇವೆಯೋ ಅದರಲ್ಲಿ ಯಾವ ಒಂದನ್ನು ಬಿಡದೆ ಎಲ್ಲವನ್ನು. ಆತ್ಮ ಎಂಬುದರ ಸ್ವರೂಪವನ್ನು ಪೂರ್ತಿಯಾಗಿ ತಿಳಿದುಕೊಂಡಾಗ ಸಮಸ್ತ ಜೀವನದ ವ್ಯಾಪಾರವು ಯಥಾರ್ಥವಾಗಿ ಗೊತ್ತಾಗುತ್ತೆ. ಇದನ್ನು ವೇದಕಾಲೀನ ಸಾಹಿತ್ಯವು ಹಲವು ಆಯಾಮಗಳಲ್ಲಿ ನಿರೂಪಿಸಿದೆ. ಪ್ರಕೃತಿ ಪುರುಷಂ ಚೈವ ವಿದ್ಯಿನ್ನಾದಿ ಉಭಯೇಪಿ ವಿಕಾರಾಂಶ್ಚ ಗುಣಂಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಮುಂದುವರಿದು ಹೀಗೆ ಹೇಳಿದೆ: ಸಕಲ ಜಗನ್ಮೂಲವಾದ ಪರಬ್ರಹ್ಮವು ಹೇಗೆ ಅನಾದಿಯೋ ಪ್ರಕೃತಿ ಪುರುಷರಿರುವರು ಅನಾದಿ. ಲೋಕದಲ್ಲಾಗುವ ಎಲ್ಲ ಬದಲಾವಣೆಗಳು, ಎಲ್ಲ ಗುಣ ಪ್ರಭಾವಗಳು ಪ್ರಕೃತಿಯಿಂದಲೇ ಆದುದೆಂದು ತಿಳಿ. ಇಲ್ಲಿ ಅನಾದಿ ಎಂದರೆ ಆದಿ ಇಲ್ಲದ್ದು, ಅಂದರೆ ಮೊದಲೆಂಬುದು ಇಲ್ಲದ್ದು, ಅಂದರೆ ಕಾಲದ ಬಾಧೆಗೆ ಒಳಪಡದೆ ಯಾವಾಗಲೂ ಇದ್ದುಕೊಂಡದ್ದು. ಇದಕ್ಕೆ ಹುಟ್ಟು ಇಲ್ಲ ಅಂತಾದರೆ ಇದಕ್ಕೆ ಸಾವು ಕೂಡ ಇಲ್ಲ. ಈ ವಿಚಾರದಲ್ಲಿ ಗೀತೆಯಲ್ಲಿ ಹೀಗೆ ಹೇಳಿದೆ: ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯ ವಿಧೀಯತೆ.
ದೇಹ, ಜೀವ ಮತ್ತು ಆತ್ಮ ಇವು ಮೂರು ಇಲ್ಲಿಯ ವಿಷಯ. ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ. ಇದಂ ಶರೀರಂ, ಶರೀರವೇ ದೇಹ, ಅದು ಕ್ಷೇತ್ರ, ಕ್ಷೇತ್ರವಿಲ್ಲದೆ ಜೀವ ಇಲ್ಲ. ಆತ್ಮವು ಅದರೊಳಗೆ ಸಿಲುಕಿಕೊಂಡಿರುವ ಸ್ಥಿತಿಯಲ್ಲಿ ಜೀವ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಎಲ್ಲ ಪ್ರಾಣಿ ವರ್ಗಕ್ಕೂ ಮೊದಲು ಇರಬೇಕಾದ ಆಧಾರವೇ ಶರೀರ, ಅದೇ ಪ್ರಕೃತಿ. ಇದನ್ನೇ ಗೀತೆಯಲ್ಲಿ ಏತದ್ಯೋನೀನಿ ಭೂತಾನಿ ಎಂದಿದೆ, ಬೀಜಂ ಮಾಂ ಸರ್ವಭೂತಾನಾಂ ಎಂದಿದೆ. ಇದರರ್ಥ ಪ್ರಕೃತಿಯೇ ಯೋನಿ, ಪರಮಾತ್ಮನೇ ಬೀಜ, ಪ್ರಕೃತಿಯೇ ಕ್ಷೇತ್ರ, ಸಂಸಾರ ಎನ್ನುವುದು ಕೃಷಿ ಭೂಮಿ, ಪರಮಾತ್ಮನೇ ಕೃಷಿಕ. ಇನ್ನೂ ಮುಂದುವರೆದು ಗೀತೆಯಲ್ಲಿ ಸರ್ವಯೋನೀಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದಃ ಪಿತಾ. ಎಲ್ಲೆಲ್ಲಿ ಏನೇನು ಹುಟ್ಟುತ್ತದೆಯೋ ಅದರ ಪ್ರಕಾರ ಏನೇ ಇರಲಿ, ಅದರ ಕ್ರಿಯೆ ಏನೇ ಆಗಿರಲಿ, ಅದಕ್ಕೆಲ್ಲ ಮೊದಲು ತಾಯಿ ಮಹತ್ತೆಂಬ ಪ್ರಕೃತಿ, ಮೊದಲ ತಂದೆ ಪುರುಷ ಅಥವಾ ಈಶ್ವರ. ಎಲ್ಲ ಜೀವಿಗಳಿಗೂ ಪ್ರಕೃತಿ ಮತ್ತು ಈಶ್ವರರೇ ಮೊದಲ ತಂದೆ ತಾಯಿಗಳು. ಸೃಷ್ಟಿ ಎನ್ನುವುದು ಒಂದು ನಿಧಾನ ಪ್ರಕ್ರಿಯೆ. ಇಲ್ಲಿ ಪುರುಷ ತತ್ವ ಎನ್ನುವುದು ಕೇವಲ ಕಾರಕ ಅಷ್ಟೇ. ಅಂದರೆ ಯಾವುದು ಕಾರಕವೋ ಅದು ಪುರುಷ, ಯಾವುದು ವಿಕಸನಗೊಳ್ಳುತ್ತೋ ಅದು ಪ್ರಕೃತಿ. ಈ ಪ್ರಕೃತಿಯನ್ನು ಸ್ತ್ರೀ ತತ್ವಕ್ಕೆ ಹೋಲಿಸಲಾಗಿದೆ. ಇವೆರಡಿಲ್ಲ ಅಂದರೆ ಸೃಷ್ಟಿ ಕಾರ್ಯ ನಡೆಯುವುದಿಲ್ಲ ಮತ್ತು ಶಕ್ತಿ ಇಲ್ಲದೆ ಜಗತ್ತಿನ ಯಾವುದೇ ಕಾರ್ಯಗಳು ನಡೆಯುವುದಿಲ್ಲ. ಪ್ರಾಜ್ಞರು ಈ ಪುರುಷ ತತ್ವವನ್ನು ಶಿವ ಎಂದು ಕರೆದರು, ಪ್ರಕೃತಿಯನ್ನು ಶಕ್ತಿ ಅಥವಾ ಜಗನ್ಮಾತೆ ಅಂದರು ಅಥವಾ ಆದಿಶಕ್ತಿ ಅಂದರು. ನಾವು ತಿಳಿದಂತೆ ಪ್ರತಿಯೊಂದು ಅಸ್ತಿತ್ವಕ್ಕೂ ಒಂದು ಮೂಲ ಇರುತ್ತೆ. ಅದರಂತೆ ಆ ಮೂಲದಲ್ಲಿ ಅದರದೇ ಆದ ಒಂದು ಕೇಂದ್ರ ಬಿಂದು ಇರುತ್ತೆ. ಹಾಗೆಯೇ ವಿಶ್ವದ ಉಗಮ ಮೂಲದಲ್ಲಿಯೂ ಒಂದು ಕೇಂದ್ರ ಭಾಗವಿದೆ. ಇದನ್ನು ಆಧ್ಯಾತ್ಮ ವಿಜ್ಞಾನ ಮಂಡಲಾಕಾರವಾಗಿದೆ ಎಂದು ಗುರುತಿಸಿದೆ. ಇದನ್ನೇ ಹಿರಣ್ಯ ಗರ್ಭ ಎಂದು ಕರೆದಿದೆ. ಇದರಿಂದ ದಿವ್ಯ ವಿಶ್ವ ಪ್ರಜ್ಞೆ, ದಿವ್ಯ ವಿಶ್ವ ಶಕ್ತಿ ಮತ್ತು ಇದರಿಂದ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಈ ಮೂರು ಸ್ವರೂಪಗಳು ಉತ್ಪನ್ನವಾಗುತ್ತದೆ ಎಂದು ಗುರುತಿಸಿದೆ. ಇದು ಬೃಹತ್ ಬ್ರಹ್ಮಾಂಡದಲ್ಲಿ ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿ ಅಣುವಿನ ಸ್ವರೂಪದಲ್ಲಿಯೂ ಸಹ ನಾವು ಇದನ್ನು ಗಮನಿಸಬಹುದು. ಹಾಗೆಯೇ ಜೀವಕೋಶಗಳ ರಚನೆಯಲ್ಲಿಯೂ ಇದನ್ನು ಗಮನಿಸಿದಾಗ ಪ್ರತಿಯೊಂದು ಜೀವಕೋಶದಲ್ಲೂ ಒಂದು ಕೇಂದ್ರ ಭಾಗವಿದೆ. ಅದರ ಸುತ್ತಲಿನ ಆವರಣದಲ್ಲಿ ಅನೇಕ ರೀತಿಯ ಜೀವ ಕಣಗಳು ನಿರಂತರ ಕ್ರಿಯೆಯಲ್ಲಿರುವುದನ್ನು ಗಮನಿಸಬಹುದು. ನಮ್ಮ ಶರೀರವನ್ನು ಕೂಡ ಒಂದು ಜೀವಂತ ಯಂತ್ರವೆಂತಲೇ ಭಾವಿಸಲಾಗಿದೆ. ನಮ್ಮ ಸೂಕ್ಷ್ಮ ಶರೀರದಲ್ಲೂ ಅನೇಕ ಶಕ್ತಿ ಕೇಂದ್ರಗಳಿವೆ. ಅದನ್ನು ಸಾಂಪ್ರದಾಯಿಕವಾಗಿ ಚಕ್ರಗಳೆಂದೇ ಕರೆಯಲಾಗುತ್ತೆ ಮತ್ತು ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ಪ್ರತಿಯೊಂದು ಚಕ್ರಕ್ಕೂ ಅದರದೇ ಆದ ದಿವ್ಯ ಯಂತ್ರ, ದಿವ್ಯ ಮಂತ್ರಗಳನ್ನು ರೂಪಿಸಲಾಗಿದೆ. ಈ ಎಲ್ಲಾ ಹೋಲಿಕೆಗಳನ್ನು ಗಮನಿಸಿದಾಗ ಸಕಲ ಚರಾಚರ ಸೃಷ್ಟಿಯು ಸೂಕ್ಷ್ಮ ಸ್ವರೂಪದಲ್ಲಿ ಮಂಡಲಾಕಾರವಾಗಿದೆ ಮತ್ತು ಪ್ರತಿ ಒಂದರಲ್ಲೂ ಒಂದು ಅಂತರ್ಗತವಾದ ಅಂತಃಶಕ್ತಿ ಚಾಲನೆಯಲ್ಲಿರುವುದು ಕಂಡುಬರುತ್ತೆ. ಈ ಶರೀರ ಯಂತ್ರವನ್ನು ಕೆಲವೊಂದು ಸೂಕ್ತ ಮಂತ್ರವನ್ನು ಉಪಯೋಗಿಸಿ, ಕೆಲವು ತಾಂತ್ರಿಕ ವಿಧಾನ ಅನುಸರಿಸಿ ಕ್ರಿಯಾತ್ಮಕಗೊಳಿಸಿ ಮುಕ್ತಿ ಪಡೆಯುವ ಮಾರ್ಗವನ್ನು ನಮ್ಮ ಪೂರ್ವಕಾಲೀನ ಋಷಿಮುನಿಗಳು ಕಂಡರು. ವಿಶ್ವ ಪ್ರಜ್ಞೆಯಿಂದ ವಿಶ್ವಶಕ್ತಿಯ ಉಗಮ, ನಂತರದಲ್ಲಿ ವಿವಿಧ ಮೂಲ ವಸ್ತುಗಳ ರಚನೆ, ಇವುಗಳಲ್ಲಿ ಆಗುವ ಆವರ್ತನ ಪರಿವರ್ತನಾ ಕ್ರಿಯೆಗಳಿಂದ ಚರಾಚರಗಳ ರಚನೆ, ಇದು ಸೃಷ್ಟಿ ಎನಿಸಿಕೊಳ್ಳುತ್ತದೆ. ಜೀವ ವಿಜ್ಞಾನದ ದೃಷ್ಟಿಯಿಂದ ಜೀವಿಯ ಪಿಟ್ಯೂಟರಿ ಗ್ರಂಥಿಯ ಉತ್ತೇಜಕ ಕ್ರಿಯೆಯಿಂದ ಪುರುಷ ಜೀವಿಯಲ್ಲಿ ವೀರ್ಯಾಣು ಮತ್ತು ಸ್ತ್ರೀಯ ಜೀವಿಯಲ್ಲಿ ಅಂಡಾಣು ಉತ್ಪತ್ತಿಯಾಗುತ್ತದೆ. ವೀರ್ಯಾಣು ಮತ್ತು ಅಂಡಾಣುವಿನ ಸಮ್ಮಿಲನದಿಂದ ಯುಗ್ಮಜ ರೂಪುಗೊಂಡು ಸ್ತ್ರೀ ಜೀವಿಯ ಗರ್ಭಕೋಶದಲ್ಲಿ ಭ್ರೂಣವಾಗಿ ಬೆಳೆದು ಈ ಜಗತ್ತಿನಲ್ಲಿ ಹೊಸ ಜೀವ ಉತ್ಪತ್ತಿಯಾಗುತ್ತದೆ. ನಾವು ಮನುಷ್ಯರಲ್ಲಾದರೆ ಸ್ತ್ರೀಯನ್ನು ಆಕಾರ ನೋಡಿ ಗುರುತಿಸಬಹುದು. ಆದರೆ ಪ್ರಾಣಿ ಪಕ್ಷಿಗಳಲ್ಲಿ ಅದರ ಗುಪ್ತಾಂಗ ಯೋನಿ ಅಥವಾ ಗರ್ಭನಾಳ ನೋಡಿಯೇ ಗುರುತಿಸಬೇಕು. ಈ ಗರ್ಭನಾಳವೇ ಜೀವಿಯ ಸೃಷ್ಟಿಯ ಮೂಲ ಸ್ಥಳವಾಗುತ್ತದೆ. ಇದನ್ನೇ ಆಧ್ಯಾತ್ಮಿಕವಾಗಿ ಒಂದು ಬಿಂದು ರೂಪದಲ್ಲಿ ಗುರುತಿಸಲಾಯಿತು. ಯಾಕೆಂದರೆ ಪ್ರಕೃತಿಯಲ್ಲಿರುವ ಸಕಲ ಚರಾಚರ ಸೃಷ್ಟಿಗೆ ಸಂಬಂಧಿಸಿದಂತೆ ಕೇವಲ ಗೋಚರಿಸಲ್ಪಡುವ ಅಸ್ತಿತ್ವವೇ ಮೂಲವಲ್ಲ. ವಸ್ತುಗಳ ಅಸ್ತಿತ್ವದ ಆಚೆಗೂ ಇರುವ ದಿವ್ಯ ಪ್ರಜ್ಞೆಯ ಅಸ್ತಿತ್ವ ಪ್ರಮುಖವೆನಿಸುತ್ತದೆ. ಈ ದಿವ್ಯ ಪ್ರಜ್ಞೆಯು ವಸ್ತುಗಳಿಗಿಂತಲೂ ಮುಂಚಿತವಾಗಿ ಅಸ್ತಿತ್ವದಲ್ಲಿತ್ತು ಮತ್ತು ಸ್ವರೂಪಗಳ ರಚನೆಗೆ ಮೂಲವಾಗಿತ್ತು ಮತ್ತು ಸ್ವರೂಪಗಳು ಒಂದು ಬಿಂದುವಿನಿಂದಲೇ ರಚನೆಗೊಳ್ಳುತ್ತದೆ. ಒಂದು ಬಿಂದುವನ್ನು ಕೇಂದ್ರವಾಗಿಸಿ ಅದರ ಸುತ್ತ ಜ್ಯಾಮಿತಿಯ ವಿವಿಧ ವಿನ್ಯಾಸದ ಚಿಹ್ನೆಯನ್ನು ರಚಿಸಲಾಗುತ್ತೆ. ಸರಳ ರೇಖೆ, ತ್ರಿಕೋನ,
ಚೌಕ, ವೃತ್ತರಚನೆ ಹೀಗೆ ಮಂಡಲವು ಸಂಪೂರ್ಣವಾಗಿ ಜ್ಯಾಮಿತಿಯ ರಚನೆಯನ್ನು ಒಳಗೊಂಡಿರುವ ಆಕೃತಿಯಾಗಿದೆ. ಕೆಲವು ಆಕೃತಿಗಳಲ್ಲಿ ಒಂದು ವೃತ್ತವನ್ನು ಕಮಲದ ಹಾಗೆ ರೂಪಾಂತರಿಸಲಾಗುತ್ತೆ. ವಿವಿಧ ದಳಗಳು ಶುದ್ಧತೆ ಮತ್ತು ಶಕ್ತಿಯ ಬಹು ಆಯಾಮದ ಸಂಕೇತವಾಗಿದೆ. ಇದು ಶಕ್ತಿಯ ವಿವಿಧ ಸ್ವರೂಪಗಳನ್ನು ಮತ್ತು ಶಕ್ತಿಯ ಪ್ರಭಾವಲಯವನ್ನು ಸೂಚಿಸುತ್ತೆ. ಬಿಂದುವಿನ ಸುತ್ತ ರಚಿಸಲ್ಪಡುವ ಮೊದಲ ತ್ರಿಕೋನಾಕೃತಿಯು ಸ್ತ್ರೀ ಸ್ವರೂಪದ ಅಥವಾ ಶಕ್ತಿ ಸ್ವರೂಪದ ಮೂಲ ಆಕೃತಿಯಂತಲೂ, ಅದರ ಮೇಲೆ ರಚಿಸಲ್ಪಡುವ ಇನ್ನೊಂದು ತ್ರಿಕೋನವು ಪುರುಷ ತತ್ವದ ಅಥವಾ ಶಿವತತ್ವದ ಚಿಹ್ನೆ ಅಂತಲೂ, ಹೀಗೆ ಪುರುಷ ಮತ್ತು ಪ್ರಕೃತಿಯ ಸಮ್ಮಿಲನದಿಂದ ಉಂಟಾಗುವ ಸೃಷ್ಟಿಕ್ರಿಯೆಯನ್ನು ಪ್ರಯೋಗಾತ್ಮಕವಾಗಿ ಚಿಹ್ನೆಯ ರೂಪದಲ್ಲಿ ಸುಲಭವಾಗಿ ಅರ್ಥೈಸಿ ಜಗತ್ತಿಗೆ ತಿಳಿಸಿದರು. ಇದು ಶಕ್ತಿಯ ಉಪಾಸನೆಯಾಗಿ ಆವಿಷ್ಕಾರಗೊಂಡಿತು. ಈ ಬೃಹತ್ ಜಗತ್ತಿನಲ್ಲಿ ಜೀವ ಜಂತುಗಳು, ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಗಿರಿ ಪರ್ವತಗಳು, ನದಿ ಸಾಗರಗಳು ಇವೆಲ್ಲವನ್ನು ಯಾರು ಸೃಷ್ಟಿಸಿದರು, ಯಾವಾಗ ಸೃಷ್ಟಿಸಿದರು ಮತ್ತು ಏಕೆ ಸೃಷ್ಟಿಸಿದರು ಮತ್ತು ಈ ಶಕ್ತಿ ಯಾವುದು? ಈ ಒಂದು ಅಗೋಚರವಾದ ಶಕ್ತಿಯನ್ನೇ ಶಾಕ್ತರು ದೇವಿ ಅಂದರು, ಜಗನ್ಮಾತೆ ಅಂದರು. ಕಾಳಿ, ಶ್ರೀಲಲಿತೆ, ಭುವನೇಶ್ವರಿ, ತ್ರಿಪುರ ಸುಂದರಿ ಹೀಗೆ ಹಲವಾರು ಹೆಸರುಗಳನ್ನಿಟ್ಟು ಕರೆದರು. ಶ್ರೀಲಲಿತಾ ಅಥವಾ ಶಕ್ತಿಯ ಆರಾಧನೆಯ ಪ್ರಯೋಗವೇ ಶ್ರೀವಿದ್ಯಾ. ಇದು ರೂಪಭೇದದಿಂದ ದಶಮಹಾವಿದ್ಯೆ ಎನಿಸಿಕೊಂಡಿತು. ಈ ದಶಮಹಾವಿದ್ಯೆಯಲ್ಲಿ ದೇವಿಯ ಹೆಸರುಗಳು ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ, ಚಿನ್ನಮಸ್ತ, ತ್ರಿಪುರ ಭೈರವಿ, ಬಗಲಾಮುಖಿ, ಮಾತಂಗಿ, ಕಮಲಾತ್ಮಿಕ ಮತ್ತು ಧೂಮಾವತಿ ಹೀಗೆ 10 ಹೆಸರುಗಳಿಂದ ಕರೆಯಲಾಗಿದೆ ಮತ್ತು ಇವುಗಳಿಗೆ ಪುರುಷ ತತ್ವದ 10 ಹೆಸರುಗಳನ್ನು ಸೂಚಿಸಲಾಗಿದೆ. ಕಾಲಿಗೆ ಪುರುಷ ಮಹಾಕಾಲ, ತಾರಾಳಿಗೆ ಪುರುಷ ಅಕ್ಷೋಭ್ಯ, ತ್ರಿಪುರ ಸುಂದರಿಗೆ ಪಂಚವಕ್ತ್ರ, ಭುವನೇಶ್ವರಿಗೆ ಪುರುಷ ತ್ರ್ಯಂಬಕ, ಚಿನ್ನಮಸ್ತಾಳಿಗೆ ಕಬಂಧ, ತ್ರಿಪುರ ಭೈರವಿಗೆ ದಕ್ಷಿಣಮೂರ್ತಿ, ಬಗಲಾಮುಖಿಗೆ ಮಹಾರುದ್ರ, ಮಾತಂಗಿಗೆ ಪುರುಷ ಮಾತಂಗ, ಕಮಲಾತ್ಮಿಕಾಳಿಗೆ ಪುರುಷ ಸದಾಶಿವ ಮತ್ತು ಧೂಮಾವತಿ. ಇಲ್ಲಿ ಧೂಮಾವತಿ ಮಿಥುನವಿಲ್ಲದ ಶಕ್ತಿ. ಆ ಕಾರಣಕ್ಕೆ ಇದರ ಜೊತೆ ಪುರುಷ ತತ್ವದ ಜೋಡಣೆ ಇಲ್ಲ. ಈ ದಶಮಹಾವಿದ್ಯೆಗಳಲ್ಲಿ ಕಾಳಿ ಮತ್ತು ತಾರಾ ಮಹಾವಿದ್ಯೆ ಎನಿಸಿಕೊಂಡಿದೆ. ಇದನ್ನು ಉಪಾಸಿಸುವ ಸಾಧಕನಲ್ಲಿ ಹೆಚ್ಚಿನ ನಿಯಮ ನಿಷ್ಠೆಗಳ ಅಗತ್ಯ ಇರುತ್ತೆ. ತ್ರಿಪುರ ಸುಂದರಿ, ಭುವನೇಶ್ವರಿ, ಚಿನ್ನಮಸ್ತ, ತ್ರಿಪುರ ಭೈರವಿ ಈ ವಿದ್ಯೆಗಳನ್ನು ಸಾಮಾನ್ಯರು ಕೂಡ ಉಪಾಸಿಸಬಹುದು. ಬಗಲಾಮುಖಿ, ಮಾತಂಗಿ, ಕಮಲಾತ್ಮಿಕ ಇವು ಸಿದ್ಧ ವಿದ್ಯೆಗಳು. ಇದನ್ನು ಸಾಧಿಸಿಕೊಂಡವರಿಂದ ದೀಕ್ಷೆ ಪಡೆದು ಉಪಾಸಿಸಬೇಕಾಗುತ್ತೆ. ಧೂಮಾವತಿಯನ್ನು ಅಲಕ್ಷ್ಮಿ ಎಂದೂ ಕರೆಯಲಾಗುತ್ತೆ. ಇವಳ ಉಪಾಸನೆಯಿಂದ ದಾರಿದ್ರ್ಯ ದೂರವಾಗುತ್ತೆ ಎನ್ನಲಾಗಿದೆ. ಶ್ರೀವಿದ್ಯಾ ಉಪಾಸನೆಯು ಕಾದಿ, ಹಾದಿ ಮತ್ತು ಸಾದಿ ಈ 3 ಮಾರ್ಗಗಳಿಂದ ಉಪಾಸಿಸಲ್ಪಡುತ್ತದೆ. ಕಾದಿ ಮಾರ್ಗದ ಉಪಾಸನೆಯು ಸಾತ್ವಿಕ ಮಾರ್ಗವಾಗಿದ್ದು ಕುಂಡಲಿನಿ ಯೋಗಕ್ಕೆ ಸಂಬಂಧಿಸಿದ್ದು. ಈ ಮಾರ್ಗದಲ್ಲಿ ಶಿವನನ್ನು ಸಮಯನೆಂದು, ಶಕ್ತಿಯನ್ನು ಸಮಯ ಎಂದು ಪೂಜಿಸುತ್ತಾರೆ. ಇಲ್ಲಿ ಶಿವಶಕ್ತಿಯರಿರುವರು ಸಮಾನರಾಗಿ ಪ್ರಧಾನರಾಗಿರುತ್ತಾರೆ. ಕಾದಿ ವಿದ್ಯೆಯು ಸಾತ್ವಿಕ ಮಾರ್ಗವಾಗಿದ್ದು ಶಂಕರಾಚಾರ್ಯರು ಮಾನವ ಕುಲದ ಒಳಿತಿಗಾಗಿ ಈ ಮಾರ್ಗದ ಉಪಾಸನೆಯನ್ನೇ ಬಳಕೆಗೆ ತಂದರು. ಇಂದು ಶಂಕರಾಚಾರ್ಯರು ಹಾಕಿಕೊಟ್ಟ ಈ ಮಾರ್ಗವನ್ನೇ ಎಲ್ಲರೂ ಅನುಸರಿಸುತ್ತಾರೆ. ಹಾದಿ ವಿದ್ಯೆಯು ಸುಂದರಿ ಕ್ರಮವಾಗಿದ್ದು ವಾಮಾಚಾರದ ಮಾರ್ಗವಾಗಿದೆ. ಉಪಾಸಕನ ಸಾಧನೆಯ ಹಾದಿಯಲ್ಲಿ ರಾಜಸಿಕ ಅಥವಾ ತಾಮಸಿಕ ಆಚಾರಗಳು ಇದರಲ್ಲಿ ಸೇರಿಕೊಂಡಿದೆ. ಈ ವಿದ್ಯೆಯಲ್ಲಿ ಪಂಚ ಮಕಾರಗಳಾದ ಮಂತ್ರ, ಮುದ್ರೆ, ಮಾಂಸ, ಮದಿರ ಮತ್ತು ಮಿಥುನಗಳ ಪ್ರಯೋಗ ಇದರಲ್ಲಿ ಕೂಡಿಕೊಂಡಿದೆ. ಸಾದಿ ವಿದ್ಯೆಯು ತಾರಾಕ್ರಮವಾಗಿದ್ದು ಇದರ ಉಪಾಸನೆಯು ಕಾದಿ ಮತ್ತು ಹಾದಿ ಮಾರ್ಗದ ಸಮ್ಮಿಶ್ರಣ ಎಂದು ಹೇಳಲಾಗುತ್ತದೆ. ಶ್ರೀವಿದ್ಯಾ ಉಪಾಸನೆಯ ಒಂದು ಮಾರ್ಗವೇ ಶ್ರೀಚಕ್ರ ಯಂತ್ರ. ಇದೊಂದು ದಿವ್ಯ ಸಾಧನ. ಇದರೊಳಗೆ 9 ಆವರಣಗಳು ಸೇರಿಕೊಂಡಿದೆ. ಮೊದಲ 3 ಚಕ್ರಗಳು ಸೃಷ್ಟಿ ಚಕ್ರಗಳು, ನಂತರದ 3 ಚಕ್ರಗಳು ಸ್ಥಿತಿ ಚಕ್ರಗಳು, ಅಂತ್ಯದ 3 ಚಕ್ರಗಳು ಲಯ ಚಕ್ರಗಳು. ಒಟ್ಟು 43 ತ್ರಿಕೋನಗಳು, 24 2 ರೇಖೆಗಳು ಸಂಧಿಸುವ ಸ್ಥಾನಗಳು ಹಾಗೂ 3 ರೇಖೆಗಳ ಸಂಧಿಯಿಂದ ಆಗುವ 28 ಮರ್ಮಸ್ಥಾನಗಳನ್ನು ಇದರಲ್ಲಿ ಕಾಣಬಹುದು.
ಇದರೊಳಗಿನ 9 ಚಕ್ರಗಳಲ್ಲಿ ಮೊದಲ 5 ಚಕ್ರಗಳು ಶಕ್ತಿ ತತ್ವ ಅಥವಾ ಪ್ರಕೃತಿ ತತ್ವಕ್ಕೆ ಸೇರಿದ್ದು ಮತ್ತು ಉಳಿದ 4 ಚಕ್ರಗಳು ಪುರುಷ ತತ್ವದ್ದು ಅಥವಾ ಶಿವ ತತ್ವಕ್ಕೆ ಸೇರಿದ್ದು. ಮೊದಲ ಆವರಣ ತ್ರೈಲೋಕ್ಯ ಮೋಹನ ಚಕ್ರ. ಈ ಆವರಣದಲ್ಲಿ 8 ರೀತಿಯ ಸಾಂಪ್ರದಾಯಿಕ ಸಿದ್ಧಿಗಳಿವೆ. 3 ವ್ರತಗಳು ಜೀವನದ 3 ಧ್ಯೇಯಗಳನ್ನು ಸೂಚಿಸುತ್ತೆ: ಧರ್ಮ, ಅರ್ಥ ಮತ್ತು ಕಾಮ. ಮತ್ತು ಈ ವ್ರತವು ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ಸೂಚಿಸುತ್ತೆ. ಎರಡನೇ ಆವರಣ ಸರ್ವಾಶಾಪಾರಿಪೂರಕ ಚಕ್ರ. ಇವು 16 ದಳಗಳ ಪದ್ಮಗಳಿಂದ ಕೂಡಿದೆ. ಜ್ಞಾನ ಕ್ರಿಯೆ ಮತ್ತು ಮನೋಕ್ರಿಯೆಗಳನ್ನು ಸೂಚಿಸುತ್ತೆ. ಮೂರನೇ ಆವರಣ ಸರ್ವ ಸಂಕ್ಷೋಭಣ ಚಕ್ರ. ಇವು 8 ದಳಗಳ ಪದ್ಮದಿಂದ ಕೂಡಿದೆ. ಆಂತರಿಕ ಶಕ್ತಿಯನ್ನು ಸೂಚಿಸುತ್ತೆ, ವಿಷಯಾಭಿಲಾಷೆಗಳಿಗೆ ಸಂಬಂಧಿಸಿದ್ದು. ನಾಲ್ಕನೇ ಆವರಣ ಸರ್ವ ಸೌಭಾಗ್ಯದಾಯಕ ಚಕ್ರ. ಇವು 14 ತ್ರಿಕೋಣಗಳನ್ನು ಒಳಗೊಂಡಿದೆ. ವಿಷಯಾಸಕ್ತಿ, ವ್ಯಾವಹಾರಿಕ ಜೀವನ ಸೂಚಿಸುತ್ತೆ. ಐದನೇ ಆವರಣ ಸರ್ವಾರ್ಥ ಸಾಧಕ ಚಕ್ರ. ಇದು 10 ಹೊರ ತ್ರಿಕೋನಗಳಿಂದ ಕೂಡಿದೆ. ಕಾರ್ಯಸಿದ್ಧಿಯನ್ನು ಸೂಚಿಸುತ್ತೆ. ಇದರ ಉಪಾಸನೆಯಿಂದ ಸಕಲವು ಸಮೃದ್ಧಿಯಾಗುತ್ತೆ. ಆರನೇ ಆವರಣ ಸರ್ವ ರಕ್ಷಾಕರ ಚಕ್ರ. 10 ಒಳ ತ್ರಿಕೋನಗಳನ್ನು ಒಳಗೊಂಡಿದೆ. ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತೆ. ಸ್ವಯಂ ರಕ್ಷಣೆ, ಆಧ್ಯಾತ್ಮಿಕ ಅಭಿವೃದ್ಧಿ, ಉತ್ತಮ ಗ್ರಹಿಕೆಯನ್ನು ಸೂಚಿಸುತ್ತೆ. ಏಳನೇ ಆವರಣ ಸರ್ವ ರೋಗಹರ ಚಕ್ರ. ಇದು 8 ತ್ರಿಕೋನಗಳನ್ನು ಒಳಗೊಂಡಿದೆ. ವ್ಯಾವಹಾರಿಕ, ದೈಹಿಕ, ಮಾನಸಿಕ ಅಸಮತೋಲನ, ಅನಾರೋಗ್ಯ ನಿವಾರಿಸುತ್ತೆ. 8ನೇ ಆವರಣ ಸರ್ವ ಸಿದ್ಧಿಪ್ರದ ಚಕ್ರ. ಒಂದು ಪ್ರಾಥಮಿಕ ತ್ರಿಕೋನವನ್ನು ಸೂಚಿಸುತ್ತೆ. ಪರಬ್ರಹ್ಮನೊಂದಿಗೆ ನೇರ ಸಂಪರ್ಕ ಸಾಧಿಸುತ್ತೆ. ಹೆಸರೇ ಹೇಳಿದಂತೆ ಸರ್ವ ಸಿದ್ಧಿಯನ್ನು ಕೊಡುತ್ತೆ. ಈ ತ್ರಿಕೋನವು ವಿಕಾಸ ತತ್ವಕ್ಕೆ ಕಾರಣವಾದ ಸತ್ವ, ರಜಸ್ ಮತ್ತು ತಮಸ್ಸು ಈ 3 ಗುಣಗಳನ್ನು ಸೂಚಿಸುತ್ತೆ. ಮಾನವನಲ್ಲಿರುವ ಪ್ರಜ್ಞಾಸ್ಥಿತಿಯನ್ನು ಮಾನವತ್ವದಿಂದ ಬ್ರಹ್ಮತ್ವದವರೆಗೆ ವಿಕಾಸಗೊಳಿಸುತ್ತೆ. ಇನ್ನು 9ನೇ ಆವರಣ ಸರ್ವಾನಂದಮಯ ಚಕ್ರ. ಇದು ದಿವ್ಯ ಶ್ರೀಚಕ್ರದ ಮೇರು ಬಿಂದು. ಈ ದಿವ್ಯ ಬಿಂದುವಿನಿಂದಲೇ ಎಲ್ಲ ಆವರಣಗಳು ವಿಸ್ತಾರಗೊಳ್ಳುತ್ತೆ ಮತ್ತು ಈ ದಿವ್ಯ ಬಿಂದುವಿನಲ್ಲಿಯೇ ಎಲ್ಲ ಆವರಣಗಳ ಐಕ್ಯವಾಗುತ್ತೆ. ನಾವು ಎಲ್ಲಿಂದ ಬಂದಿರುವೆವೋ ಅಲ್ಲಿಯೇ ಪುನಃ ತಲುಪುತ್ತೇವೆ ಎನ್ನುವ ಸರ್ವಾನಂದಮಯ ಸ್ಥಿತಿ, ನಿರ್ವಾಣ ಸ್ಥಿತಿಯನ್ನು ಸೂಚಿಸುತ್ತೆ. ಹೀಗೆ ದಿವ್ಯ ಶ್ರೀಚಕ್ರ ಉಪಾಸನೆಯಲ್ಲಿ ಧ್ಯಾನಿ ಅಥವಾ ಉಪಾಸಕನೇ ವ್ಯಕ್ತಿಯಾಗಿ, ಶ್ರೀಚಕ್ರವೇ ವಸ್ತುವಾಗಿ, ಈ ಒಂದು ದಿವ್ಯ ವಸ್ತುವಿನೊಂದಿಗೆ ವ್ಯಕ್ತಿ ಐಕ್ಯವಾಗುವುದೇ ಶ್ರೀಚಕ್ರ ಉಪಾಸನೆ ಆಗಿದೆ. ಇಲ್ಲಿ ಅಂತರಂಗ ಬಹಿರಂಗದ ಅಸ್ತಿತ್ವಗಳು ಸಂಪೂರ್ಣ ವಿಲೀನವಾಗಿ ದಿವ್ಯ ಜ್ಯೋತಿಯ ದಿವ್ಯ ಪ್ರಕಾಶ ಒಂದೇ ಬೆಳಗುವ ಸತ್ಯ ಸಾಕ್ಷಾತ್ಕಾರದ ಸ್ವರೂಪವೇ ಶ್ರೀಚಕ್ರ. ತನ್ಮೂಲಕ ಮನಸ್ಸು ಮತ್ತು ದೇಹ ಸಮತೋಲನಗೊಂಡು ಜ್ಞಾನೋದಯವೇ ಅಂತಿಮ ಗುರಿಯಾಗಿ ಮುಕ್ತಿಯನ್ನು ಪಡೆಯುವ ದಿವ್ಯ ಸಾಧನ ಇದಾಗಿದೆ.